ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ನಿಂದ ಕಿರುಕುಳದ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಜಿಲ್ಲೆಯಲ್ಲಿ ಸಾಕಷ್ಟು ಮಹಿಳೆಯರು ಈ ಸಾಲದ ಕಿರುಕುಳಕ್ಕೆ ಒಳಗಾಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದ್ದು, ಫೈನಾನ್ಸ್ ಅವರು ಮನೆಗೆ ಬಂದು ಹಣ ಕಟ್ಟುವಂತೆ ಕಿರುಕುಳ ಮಾಡ್ತಿದ್ದಾರೆ, 20,000ಕ್ಕೆ 50,000 ಕಟ್ಟುವಂತೆ ಪೀಡಿಸ್ತಾ ಇದ್ದಾರೆ ಅಂತ ಸಂತ್ರಸ್ತ ಮಹಿಳೆಯೊಬ್ಬರು ಅಳಲು ತೋಡ್ಕೊಂಡಿದ್ದಾರೆ. ಕರ್ನಾಟಕ ಋಣಮುಕ್ತ ಹೋರಾಟ ಸಮಿತಿಗೆ ಈ ಬಗ್ಗೆ ನೂರಾರು ದೂರುಗಳು ಬಂದಿದೆ. ಹೀಗಾಗಿ ಸಂತ್ರಸ್ತರನ್ನ ಸೇರಿಸಿ ಸಮಾವೇಶ ನಡೆಸೋದಕ್ಕೆ ಕರ್ನಾಟಕ ಋಣಮುಕ್ತ ಹೋರಾಟ ಸಮಿತಿ ತೀರ್ಮಾನಿಸಿದೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸಿನ ಹಾವಳಿಗಳು ಹೆಚ್ಚಾಗಿರುವಂಥದ್ದು ರಾಜ್ಯದ ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಇದಕ್ಕೂ ಹೊರತಾಗಿಲ್ಲ. ಸುಳ್ಯದಲ್ಲಿ ಸಾಕಷ್ಟು ಜನರಿಗೆ ಈ ರೀತಿಯಾದಂಥ ತೊಂದರೆ ಆಗಿದೆ ಅನ್ನುವಂಥದ್ದಿದೆ. ನಮ್ಮ ಜೊತೆ ಒಬ್ಬರು ಸಂತ್ರಸ್ತರಿದ್ದಾರೆ. ಅವರು ಈ ಒಂದು ಮೈಕ್ರೋ ಫೈನಾನ್ಸಿನಿಂದ ಹಣ ತೆಗೆದು ಈಗ ತೊಂದರೆಗೀಡಾಗಿದ್ದಾರೆ. ಮೇಡಮ್, ನಿಮಗೆ ಯಾವಾಗ ತೆಗೆದಿದ್ರಿ, ಏನಾಗಿದೆ, ಈಗ ಏನು ತೊಂದರೆ ಆಗ್ತಾ ಇದೆ ಮೇಡಮ್? ನಾನು ಮೈಕ್ರೋ ಫೈನಾನ್ಸಿಗೆ ಸೇರಿ ಸುಳ್ಯದಿಂದ, ಇದು ಕುಕ್ಕುಜಡ್ಕ ನಮ್ಮ ಊರು. ನನ್ನ ಹೆಸರು ದೇವಕ್ಕಿ ಅಂತೇಳಿ. ನಾನು 5 ವರ್ಷ ಆಯಿತು ತೆಗೆದು. ನಾನು ಒಂದು 3 ತಿಂಗಳು ಕಟ್ಟಿದ್ದೇನೆ. ಆಮೇಲೆ ನಾವು ಕಟ್ಟಲಿಲ್ಲ. ಅದರಲ್ಲಿ ನೀವು ಒಂದು 5 ಜನ ಮಾಡಿ ಅಂತ ಹೇಳಿ ನಮ್ಮನ್ನು ಸೇರಿಸಿದ್ದು. ನಾವು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತೇಳಿ ತೆಗೆದಿದ್ದೇವೆ. ಆಮೇಲೆ ಇದರಲ್ಲಿ ಬಡ್ಡಿ ಅಷ್ಟೆಲ್ಲ ಹೇಳಲಿಲ್ಲ ಅವರು. ನಾವು ಕಟ್ತಾಯಿದ್ದೆವು, ಮತ್ತು ಅದನ್ನು ಬಿಟ್ಟಿದ್ದೇವೆ ನಾವು. ಆಮೇಲೆ ಇವರು MB ಸದಸ್ಯ ಸರ್ ಅವರು ಕಾರ್ಯಕ್ರಮ ಎಲ್ಲ ಮಾಡ್ತಾಯಿದ್ರು ಹೋರಾಟದ ಬಗ್ಗೆ. ನೀವು ಹಣ ತೆಗೆದಿದ್ದೀರಿ, ಮತ್ತು ಎಷ್ಟು ಕಟ್ಟಿದ್ದೀರಿ ನೀವು? 20,000 ತೆಗೆದದ್ದು. ನಾವೊಂದು 7,000 ಕಟ್ಟಿರ್ಬೋದು ಅಷ್ಟೇ. ಈಗ 20,000ಕ್ಕೆ 50,000 ಬಡ್ಡಿ ಎಲ್ಲ ಹೇಳ್ತಾರೆ ಅವರು. ಅಲ್ಲ, ನೀವೀಗ 20,000 ತಗೊಂಡವರು ಮತ್ತೆ 20,000 ವಾಪಸ್ ಕೊಟ್ಟಿದ್ದೀರಾ ಅಥವಾ ಅದರ ಮೇಲೆ ಬಡ್ಡಿ ಏನಾದರೂ ಕೊಟ್ಟಿದ್ದೀರಾ? 20,000 ತೆಗೆದದ್ದು ನಾವು ವಾರದಲ್ಲಿ 1,200 ರೂಪಾಯಿಗೆ ಕಟ್ತಾ ಇದ್ದೀವಿ. ಮತ್ತು ಎಷ್ಟು ಸಲ ಕಟ್ಟಿದ್ದೀರಾ? ನಾವು 3 ತಿಂಗಳು ಕಟ್ಟಿದ್ದೇವೆ. 13,000 ಅಷ್ಟು ಕಟ್ಟಿದ್ದೇವೆ ನಾವು. ಬಾಕಿದು ನೀವು ಅಸಲು ಕಟ್ಟಿಲ್ಲ? ಇಲ್ಲ, ಕಟ್ಟಲಿಲ್ಲ ನಾವು. ಈಗ ಏನನ್ನು ಕೇಳ್ತಾ ಇದ್ದಾರೆ ಅವರು? ನೀವು ಈಗ ತೆಗೆದದಕ್ಕೆ 20,000 ತೆಗೆದಿದ್ದೀರಾ, ಈಗ ನಿಮಗೆ 50,000 ಬಡ್ಡಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಅದನ್ನು ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಅಥವಾ ಅದಕ್ಕೆ ಏನಾದರೂ ತೊಂದರೆ ಆಗ್ತಾ ಇದೆಯಾ? ಅವರು ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಮನೆಗೆ ಬಂದು ಟಾರ್ಚರ್ ಕೊಡ್ತಾರೆ ಅವರು. ನೀವು ಹೀಗೆ ಫೈನಾನ್ಸಿಂದ ಸಾಲ ತೆಗೆದಿದ್ದೀರಲ್ಲ, ನೀವು ಕಟ್ಟಬೇಕು ಅಂತೇಳಿ. ಮತ್ತು ಫೋನ್ ಎಲ್ಲ ಮಾಡ್ತಾರೆ ಅವರು. ಫೋನ್ ಮಾಡುವಾಗ ಮಕ್ಕಳೆಲ್ಲ ತೆಗಿತಾರಲ್ಲ, ಫೋನ್ ತೆಗೆಯುವಾಗ ನಿಮ್ಮಮ್ಮ ಸಾಲ ತೆಗೆದಿದ್ದಾರೆ, ಅದನ್ನು ಕಟ್ಟಲಿಕ್ಕೆ ಹೇಳಬೇಕು ಅಂತೆಲ್ಲ ಹೇಳ್ತಾರೆ. ಮತ್ತು ಆಧಾರ್ ಕಾರ್ಡನ್ನು ನಾವು ಬ್ಲಾಕ್ ಮಾಡ್ತೇವೆ ಅಂತ ಹೇಳ್ತಾರೆ ಅವರು. ಅಲ್ಲ, ನೀವೀಗ 20,000 ತಗೊಂಡ ಬಳಿಕ ಯಾಕೆ ಅದರ ಅಸಲನ್ನು ಕಟ್ಟಲಿಕ್ಕೆ ಹೋಗಿಲ್ಲ? ಅದರ ಹಿನ್ನೆಲೆಯಲ್ಲಿ ಈಗ ಟಾರ್ಚರ್ ಮಾಡೋದಾ? ಹೌದು, ನಮಗೆ ಗೊತ್ತಿರಲಿಲ್ಲ ಅಲ್ಲ, ಅದಕ್ಕೆ ಎಷ್ಟು ಬಡ್ಡಿ ಉಂಟು ಅಂತೇಳಿ ಗೊತ್ತಿರಲಿಲ್ಲ ನಮಗೆ. ಅವರು ನೀವು ಒಂದು 5 ಜನ ಸೇರಿಸಿ ಒಂಥರ ಸಾಲ ಕೊಡ್ತೇವೆ, ನೀವು 5 ಜನನ ಸೇರಿಸಿ ಅಂತೇಳಿ ಮಾತ್ರ ಹೇಳಿದವರು, ಬೇರೆ ಯಾವುದು ಹೇಳಲಿಲ್ಲ ಅವರು. ನಿಮ್ಗೇನು ತೊಂದರೆ ಆಗಿದೆ? ನೀವು ಎಲ್ಲಿಂದ ತಗೊಂಡಿರುವಂಥದ್ದು ಸಾಲ? ಅದೇ ಮೈಕ್ರೋ ಫೈನಾನ್ಸ್ ಅಂದಲೇ ತಗೊಂಡದ್ದು. ಅದರಲ್ಲಿ ಅಸಲು ನಾವು ಕಟ್ಟುವಷ್ಟು ಕಟ್ಟಿಯಾಗಿದೆ ಎಲ್ಲ ಇದನ್ನು. ಅದಕ್ಕೆ ಇನ್ನು ಅದು 35,000. ಹೌದು. ಅದರ ಮೇಲಾದರೂ ಒಂದು ಚಿಲ್ಲರೆ ಉಳಿದಿರ್ಬೋದು, 1,000-2,000 3,000 ಉಳಿದಿರ್ಬೋದು. ಅದಕ್ಕೆ ಈಗ ಇವರು ಮಾಡಿ ಟಾರ್ಚರ್ ಕೊಡ್ತಾ ಇರೋದು ಅವರು. ಅದು ಮಾಡ್ತೇವೆ, ನಿಮ್ಮ ಆಧಾರ್ ಕಾರ್ಡ್ ಬ್ಲಾಕ್ ಮಾಡ್ತೇವೆ ನಾವು ಕಟ್ಟದಿದ್ದರೆ ನಿಮಗೆ ಎಲ್ಲಿಗೆ. ಈಗ ಅದಕ್ಕೆ ಚಕ್ರ ಬಡ್ಡಿ ಹಾಕಿ ಇಷ್ಟು ಕಟ್ಟಬೇಕು ನೀವು. ಎಷ್ಟು ಕಟ್ಟಬೇಕು ಅಂತ ಹೇಳ್ತಿದ್ದಾರೆ ಈಗ ನಿಮಗೆ? 35,000ಕ್ಕೆ 35,000 ಅಂದರೆ 50,000 ಇದಾಗಿದೆ, ಕಟ್ಟಬೇಕು. ಇಲ್ಲದಿದ್ದರೆ ನಿಮ್ಮ ಆಧಾರ್ ಕಾರ್ಡ್ ಬ್ಲಾಕ್ ಮಾಡ್ತೇವೆ ನಾವು ಅಂತ ನಾನು ಹೇಳಿದೆ. ನೀವು ಬ್ಲಾಕ್ ಮಾಡಿ, ನೀವು ನಮಗೇನು ಲೋನ್ ಕೊಡಲಿಲ್ಲ, ನೀವು ಕೊಟ್ಟದ್ದು ಹೆಂಗಸರಿಗಲ್ವ, ಮತ್ತು ನೀವು ಬೈಯೋದೆಂಥದ್ದು ಇದು ಮಾಡೋದೆಂಥದ್ದು ಕೇಳಿದೆ ನಾನು. ಸರಿ, ಈಗ ಈ ರೀತಿ ಏನಾದರೂ ಜಿಲ್ಲೆಯಲ್ಲಿ ಬೇರೆ ಪ್ರಕರಣಗಳಿದೆಯಾ? ಬಹಳಷ್ಟು ಪ್ರಕರಣಗಳಿವೆ. ಈಗ ಡಿಸೆಂಬರ್ 16ಕ್ಕೆ ಸುಳ್ಯ ತಾಲೂಕಿನ ಮಂಡೆಕೋಲ್ನಲ್ಲಿ ಒಬ್ಬ ಪುರುಷೋತ್ತಮ ಅನ್ನುವಂಥ ಆತ್ಮಹತ್ಯೆ ಮಾಡಿದ್ದಾನೆ. ಆತ ಹೇಳ್ತಾನೆ, ನಾನು ಸಾಲದ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದೇನೆ ಅಂತ. ಅವನ ಮನೆಯವರು ಹೇಳ್ತಾರೆ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಅಂತ. ಪೊಲೀಸ್ ದಾಖಲೆಯಲ್ಲಿ FIR ಆಗಿದೆ, ಆತ್ಮಹತ್ಯೆ ಅಂತ ಅಷ್ಟೇ ದಾಖಲಾಗಿದೆ. ನಿಖರವಾಗಿ ನಾವು ಒಟ್ಟಿಟ್ಟು ಇಂಥ ಫೈನಾನ್ಸ್ನವರು ಅಂತ ಹೇಳುವಾಗಿಲ್ಲ, ಯಾಕಂದರೆ ಕಾನೂನಾತ್ಮಕವಾಗಿ ನಮ್ಮಲ್ಲಿ ಆಧಾರ ಇಲ್ಲ. ಆದರೆ ಇಂಥ ಅನೇಕ ಪ್ರಕರಣಗಳು ನಡೆದಿವೆ. ನಾನು ಆಗಲೇ ಒಂದು ಉದಾಹರಣೆಯನ್ನು ಹೇಳಿದ್ದೇನೆ. ಇಲ್ಲಿ ಒಬ್ಬ ಮಹಿಳೆ ಈ ರೀತಿಯ ವಸೂಲಾತಿಗೆ ಬರುವ ಗುಂಡಾಗಳಿಂದ ರೇಪ್ಗೊಳಗಾಗಿ ಅವನು ಒಳಗಿದ್ದಾನೆ. ಇದು ನಮ್ಮ ಮಾನವಂತ ಜಿಲ್ಲೆಯಲ್ಲಿ ಎಲ್ಲಿ ಬ್ಯಾಂಕಿಂಗ್ಗಳು ಉಗಮ ಆಯಿತು ಅಂಥ ಒಂದು ಜಿಲ್ಲೆಯಲ್ಲಿ, ಪ್ರಜ್ಞಾವಂತರ ಬುದ್ಧಿವಂತರ ಜಿಲ್ಲೆಯಲ್ಲಿ ಇಂಥದ್ದು ನಡೆದಿದೆ.